ಇನ್ನು ನಟ ಅಲ್ಲು ಅರ್ಜುನ್ ವಿಚಾರದಲ್ಲಿ ಸೇಡಿನ ರಾಜಕಾರಣ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಲ್ಲು ಅರ್ಜುನ್ ವರ್ಸಸ್ ತೆಲಂಗಾಣ ಸಿಎಂ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಲ್ಲು ಅರ್ಜುನ್ ವಿಚಾರದಲ್ಲಿ ಮತ್ತಷ್ಟು ರಾಜಕೀಯ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಮನೆ ಮೇಲೆ ದಾಳಿ ಮಾಡಿದ್ದವರಲ್ಲಿ ಕಾಂಗ್ರೆಸ್ನ ಮುಖಂಡರಿದ್ದಾರ. ಒಬ್ಬ ಆರೋಪಿ ಕೋಡಂಗಲ್ನ ಯುವ ಕಾಂಗ್ರೆಸ್ನ ಮುಖ್ಯಸ್ಥ. ಆರೋಪಿ ಶ್ರೀನಿವಾಸ್ ರೆಡ್ಡಿ, ಸಿಎಂ ರೇವಂತ್ ರೆಡ್ಡಿ ಇಬ್ರು ಕೂಡ ಆಪ್ತರು. ಪ್ರಕರಣದಲ್ಲಿ ಬಂಧಿತರಾಗಿದ್ದ ಎಲ್ಲ 6 ಆರೋಪಿಗಳಿಗೆ ಈಗಾಗಲೇ ಜಾಮೀನು ದೊರೆತಿದೆ. ಈ ರೀತಿ ದಾಳಿ ಮಾಡಿದವರಲ್ಲಿ ಒಬ್ಬ ಕಾಂಗ್ರೆಸ್ನ ಮುಖಂಡ, ಆ ಕಾಂಗ್ರೆಸ್ ಮುಖಂಡ ಮತ್ತು ಸಿಎಂ ರೇವಂತ್ ರೆಡ್ಡಿ ಇಬ್ಬರು ಆಪ್ತರಂತೆ. ಆರೋಪಿ ಶ್ರೀನಿವಾಸ್ ರೆಡ್ಡಿ ಮತ್ತು ಸಿಎಂ ರೇವಂತ್ ರೆಡ್ಡಿ ಇಬ್ಬರು ಆಪ್ತರು. ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಮಾಡಿದ 6 ಆರೋಪಿಗಳಲ್ಲಿ ಈ ಶ್ರೀನಿವಾಸ್ ರೆಡ್ಡಿ ಕೂಡ ಒಬ್ಬ. ಈಗಾಗಲೇ 6 ಆರೋಪಿಗಳಿಗೆ ಜಾಮೀನು ಸಿಕ್ಕಾಗಿದೆ. ಈ ರೀತಿ ರಾಜಕೀಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರಾಯ್ತಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆಯಾ? ಕಾಲ್ ತುಳಿತ ಕೇಸಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಈಗಾಗಲೇ ಪುಷ್ಪ 2 ಪ್ರೀಮಿಯರ್ ಶೋನ ಸಿಸಿಟಿವಿ ದೃಶ್ಯಗಳನ್ನ ಕೂಡ ರಿಲೀಸ್ ಮಾಡಿ ಆಗಿದೆ. ಅಲ್ಲು ಅರ್ಜುನ್ನೇ ಈ ಘಟನೆಗೆ ಕಾರಣ ಅಂತ ಅಲ್ಲಿನ ಡಿಜಿಪಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ನೋಡಿ, ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರಾಯ್ತಾ ಅನ್ನುವಂತಹ ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಮೇಲೆ ವೈಯಕ್ತಿಕ ದ್ವೇಷ ಏನಿಲ್ಲ, ಜನರ ಸುರಕ್ಷತೆಯಷ್ಟೇ ನಮಗೆ ಮುಖ್ಯ. ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಅವರೇ ಕಾರಣ ಅಂತ ಹೇಳಿ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಮೇಲೆ ನಮಗೇನು ವೈಯಕ್ತಿಕವಾದಂತಹ ದ್ವೇಷ ಇಲ್ಲ, ಆದರೆ ನಮಗೆ ಜನರ ಸುರಕ್ಷತೆಯೇ ಮುಖ್ಯ. ಅವತ್ತಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಅಂತ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಡಿಜಿಪಿ ಅವರ ಸ್ಟೇಟ್ಮೆಂಟ್, ಮತ್ತೊಂದು ಕಡೆ ರೇವಂತ್ ರೆಡ್ಡಿ ಸೆಷನ್ ಅಲ್ಲಿ ಮಾತಾಡ್ತಾ ಇದ್ದದ್ದು. ಇದರ ಮಧ್ಯೆ ಅಲ್ಲು ಅರ್ಜುನ್ ಅವರು ಪ್ರೆಸ್ ಮೀಟ್ ಅಲ್ಲಿಯೂ ಕೂಡ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಇವೆಲ್ಲವನ್ನು ಗಮನಿಸಿದ್ರೆ ಸದ್ಯಕ್ಕೆ ಏನ್ ನಡೀತಾ ಇದೆ ಹೈದರಾಬಾದ್ ಅಲ್ಲಿ ಅಂತ? ಹೌದು ಶ್ರೀಪಾದ್, ಈಗಾಗಲೇ ಪುಷ್ಪ 2 ಏನ್ ಮೂವಿ ರಿಲೀಸ್ ಆಯ್ತು. ಎಲ್ಲೋ ಒಂದ್ ಕಡೆ ಈಗಾಗಲೇ ಪುಷ್ಪ ವರ್ಸಸ್ ಈಗಾಗಲೇ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನಡೀತಾ ಇದೆ ಅಂತ ಹೇಳ್ಬಹುದು. ಈ ಒಂದು ಈಗಾಗಲೇ ಅಂದ್ರೆ ಅಲ್ಲು ಅರ್ಜುನ್ ಮನೆ ಮೇಲೆ ಸುಮಾರು 6 ಜನ ಏನ್ ದಾಳಿ ಮಾಡ್ತಾರ ನಿನ್ನೆ ಸಂಜೆ 4:45ಕ್ಕೆ. ಅದರಲ್ಲಿ ಒಬ್ಬರೇನಾದ್ರು ಈಗಾಗಲೇ ಶ್ರೀನಿವಾಸ್ ರೆಡ್ಡಿ ಏನ್ ಕಾಂಗ್ರೆಸ್ ಅವ್ರು ಏನ್ ಸಿಎಂ ಆಪ್ತರಿದ್ದಾರ, ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇದ್ದಾರ ಅಂತ ಹೇಳಿ ಪೊಲೀಸರಿಂದಲೇ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ಬಹುದು. ಟೋಟಲಿ ರಾಜಕೀಯ ಹಗ್ಗ ಜಗ್ಗಾಟ ಕಾರಣ ನಿನ್ನೆ ಏನ್ ಡಿಜಿಪಿ ಏನ್ ಪ್ರೆಸ್ ಮೀಟ್ ಮಾಡಿ ಡಿಸೆಂಬರ್ 4ರಂದು ನಡೆದಂತ ಘಟನೆ ಬಗ್ಗೆ ವಿಡಿಯೋಗಳು ಸಿಸಿಟಿವಿಗಳನ್ನು ರಿಲೀಸ್ ಮಾಡ್ತಾರ. ಆ ವಿಡಿಯೋಗಳು ಸಿಸಿಟಿವಿ ನೋಡಿದ ತೆಲಂಗಾಣ ಜನ, ಅದರಲ್ಲಿ ಕೆಲವರು ಏನದಂದ್ರ ರೊಚ್ಚಿಗೆದ್ದು ಅಲ್ಲು ಅರ್ಜುನ್ ಮನೆ ಮೇಲೆ ಏನದಂದ್ರೆ ದಾಳಿ ಮಾಡ್ತಾರ, ಮನೆಯ ಮೇಲೆ ಟಮಾಟಗಳನ್ನ ಎಸಿತಾರ, ಹೂವಿನ ಕುಂಡಗಳನ್ನ ಹೊಡಿತಾರ. ಅದರಲ್ಲಿ ಈಗಾಗಲೇ 6 ಜನರನ್ನ ಜುಬ್ಲಿ ಪೊಲೀಸರು ವಶಕ್ಕೆ ತಗೊಂಡು ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸ್ತಾರ. ಅವ್ರಿಗೆ ಬೇಲ್ ಕೂಡ ಸಿಗ್ತದ. ಹೀಗಾಗಿ ಬೇಲ್ ಸಿಕ್ಕ ನಂತರ ಏನ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಕೂಡ ಏನಂದ್ರೆ ಇದರಲ್ಲಿ ಅಂದ್ರೆ ಟೋಟಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವರ್ಸಸ್ ಏನದಂದ್ರ ಫಿಲಿಂ ಇಂಡಸ್ಟ್ರಿ ಈ ರೀತಿ ಒಂದು ತೆಲಂಗಾಣದಲ್ಲಿ ನಡೀತಾ ಅಂತ ಹೇಳ್ಬೋದು. ಅಲ್ಲು ಅರ್ಜುನ್ ಕೂಡ ಅವ್ರ ತಂದೆ ಕೂಡ ಏನಂದ್ರೆ ಮಾತನಾಡುತ್ತಾ ಟೋಟಲಿ ಇದೊಂದು ಇನ್ಸಿಡೆಂಟ್ ಇದೆ, ಘಟನೆ ಇದೆ, ಆ ಕುಟುಂಬಸ್ಥರಿಗಾದಂತ ನೋವು ಬಗ್ಗೆ ನಮಗೂ ಸಾಕಷ್ಟು ನೋವಿದೆ, ಅವ್ರೊಂದಿಗೆ ನಾವಿದ್ದೀವಿ ಅಂತ ಅವ್ರ ತಂದೆಯರು ಕೂಡ ಹೇಳೋ ಮೂಲಕ ಪೊಲೀಸರ ನಡೆ, ಸರ್ಕಾರದ ನಡೆ ಕೂಡ ಖಂಡಿಸಿದ್ದಾರೆ. ಈಗಾಗಲೇ ಟೋಟಲಿ ಅಲ್ಲು ಅರ್ಜುನ್ ವರ್ಸಸ್ ಏನದಂದ್ರ ಕಾಂಗ್ರೆಸ್ ಅಂದ್ರೆ ಟೋಟಲಿ ರಾಜಕೀಯ ತೀವ್ರ ಸ್ವರೂಪ ಪಡ್ಕೊಂಡದ ಅಂತ ಹೇಳ್ಬೋದು. ಬಿಜೆಪಿ ಸೇರಿದಂತೆ ಇತರೆ ಫಿಲಿಂ ಆಕ್ಟರ್ಗಳು ಕೂಡ ಏನದಂದ್ರೆ ಸರ್ಕಾರದ ನಡೆ ಬಗ್ಗೆ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ರಾಜ್ಯದ ಅಲ್ಲಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಮಾಹಿತಿಗಾಗಿ ಇನ್ನು ನಟ ಅಲ್ಲು ಅರ್ಜುನ್ ವಿಚಾರದಲ್ಲಿ ಸೇಡಿನ ರಾಜಕಾರಣ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಲ್ಲು ಅರ್ಜುನ್ ವರ್ಸಸ್ ತೆಲಂಗಾಣ ಸಿಎಂ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಲ್ಲು ಅರ್ಜುನ್ ವಿಚಾರದಲ್ಲಿ ಮತ್ತಷ್ಟು ರಾಜಕೀಯ ಟ್ವಿಸ್ಟ್ಗಳು ಸಿಗ್ತಾ ಇದೆ.
ಮನೆ ಮೇಲೆ ದಾಳಿ ಮಾಡಿದ್ದವರಲ್ಲಿ ಕಾಂಗ್ರೆಸ್ನ ಮುಖಂಡರಿದಾರ. ಒಬ್ಬ ಆರೋಪಿ ಕೋಡಂಗಲ್ನ ಯುವ ಕಾಂಗ್ರೆಸ್ನ ಮುಖ್ಯಸ್ಥ. ಆರೋಪಿ ಶ್ರೀನಿವಾಸ್ ರೆಡ್ಡಿ, ಸಿಎಂ ರೇವಂತ್ ರೆಡ್ಡಿ ಇಬ್ರು ಕೂಡ ಆಪ್ತರು. ಪ್ರಕರಣದಲ್ಲಿ ಬಂಧಿತರಾಗಿದ್ದ ಎಲ್ಲ 6 ಆರೋಪಿಗಳಿಗೆ ಈಗಾಗಲೇ ಜಾಮೀನು ದೊರೆತಿದೆ. ಈ ರೀತಿ ದಾಳಿ ಮಾಡಿದವರಲ್ಲಿ ಒಬ್ಬ ಕಾಂಗ್ರೆಸ್ನ ಮುಖಂಡ. ಆ ಕಾಂಗ್ರೆಸ್ ಮುಖಂಡ ಮತ್ತು ಸಿಎಂ ರೇವಂತ್ ರೆಡ್ಡಿ ಇಬ್ಬರು ಆಪ್ತರಂತೆ. ಆರೋಪಿ ಶ್ರೀನಿವಾಸ್ ರೆಡ್ಡಿ ಮತ್ತು ಸಿಎಂ ರೇವಂತ್ ರೆಡ್ಡಿ ಇಬ್ಬರು ಆಪ್ತರು. ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಮಾಡಿದ 6 ಆರೋಪಿಗಳಲ್ಲಿ ಈ ಶ್ರೀನಿವಾಸ್ ರೆಡ್ಡಿ ಕೂಡ ಒಬ್ಬ. ಈಗಾಗಲೇ 6 ಆರೋಪಿಗಳಿಗೆ ಜಾಮೀನು ಸಿಕ್ಕಾಗಿದೆ. ಈ ರೀತಿ ರಾಜಕೀಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರಾಯ್ತಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆಯಾ? ಕಾಲ್ ತುಳಿತ ಕೇಸಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಈಗಾಗಲೇ ಪುಷ್ಪ 2 ಪ್ರೀಮಿಯರ್ ಶೋನ ಸಿಸಿಟಿವಿ ದೃಶ್ಯಗಳನ್ನ ಕೂಡ ರಿಲೀಸ್ ಮಾಡಿ ಆಗಿದೆ. ಅಲ್ಲು ಅರ್ಜುನ್ನೇ ಈ ಘಟನೆಗೆ ಕಾರಣ ಅಂತ ಅಲ್ಲಿನ ಡಿಜಿಪಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ನೋಡಿ, ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರಾಯ್ತಾ ಅನ್ನುವಂತಹ ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಮೇಲೆ ವೈಯಕ್ತಿಕ ದ್ವೇಷ ಏನಿಲ್ಲ, ಜನರ ಸುರಕ್ಷತೆಯಷ್ಟೇ ನಮಗೆ ಮುಖ್ಯ. ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಅವರೇ ಕಾರಣ ಅಂತ ಹೇಳಿ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಅವರ ಮೇಲೆ ನಮಗೇನು ವೈಯಕ್ತಿಕವಾದಂತಹ ದ್ವೇಷ ಇಲ್ಲ, ಆದರೆ ನಮಗೆ ಜನರ ಸುರಕ್ಷತೆಯೇ ಮುಖ್ಯ. ಅವತ್ತಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಅಂತ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಡಿಜಿಪಿ ಅವರ ಸ್ಟೇಟ್ಮೆಂಟ್, ಮತ್ತೊಂದು ಕಡೆ ರೇವಂತ್ ರೆಡ್ಡಿ ಸೆಷನ್ ಅಲ್ಲಿ ಮಾತಾಡ್ತಾ ಇದ್ದದ್ದು. ಇದರ ಮಧ್ಯೆ ಅಲ್ಲು ಅರ್ಜುನ್ ಅವರು ಪ್ರೆಸ್ ಮೀಟ್ ಅಲ್ಲಿಯೂ ಕೂಡ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಇವೆಲ್ಲವನ್ನು ಗಮನಿಸಿದ್ರೆ ಸದ್ಯಕ್ಕೆ ಏನ್ ನಡೀತಾ ಇದೆ ಹೈದರಾಬಾದ್ ಅಲ್ಲಿ ಅಂತ? ಹೌದು ಶ್ರೀಪಾದ್, ಈಗಾಗಲೇ ಪುಷ್ಪ 2 ಮೂವಿ ರಿಲೀಸ್ ಆಯ್ತು. ಎಲ್ಲೋ ಒಂದ್ ಕಡೆ ಈಗಾಗಲೇ ಪುಷ್ಪ ವರ್ಸಸ್ ಈಗಾಗಲೇ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನಡೀತಾ ಇದೆ ಅಂತ ಹೇಳ್ಬಹುದು. ಈ ಒಂದು ಈಗಾಗಲೇ ಅಂದ್ರೆ ಅಲ್ಲು ಅರ್ಜುನ್ ಮನೆ ಮೇಲೆ ಸುಮಾರು 6 ಜನ ದಾಳಿ ಮಾಡ್ತಾರ ನಿನ್ನೆ ಸಂಜೆ 4:45ಕ್ಕೆ. ಅದರಲ್ಲಿ ಒಬ್ಬರು ಈಗಾಗಲೇ ಶ್ರೀನಿವಾಸ್ ರೆಡ್ಡಿ ಕಾಂಗ್ರೆಸ್ ಅವ್ರು ಏನ್ ಸಿಎಂ ಆಪ್ತರಿದ್ದಾರ, ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇದ್ದಾರ ಅಂತ ಹೇಳಿ ಪೊಲೀಸರಿಂದಲೇ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ಬಹುದು. ಟೋಟಲಿ ರಾಜಕೀಯ ಹಗ್ಗ ಜಗ್ಗಾಟ ಕಾರಣ ನಿನ್ನೆ ಡಿಜಿಪಿ ಪ್ರೆಸ್ ಮೀಟ್ ಮಾಡಿ ಡಿಸೆಂಬರ್ 4ರಂದು ನಡೆದಂತ ಘಟನೆ ಬಗ್ಗೆ ವಿಡಿಯೋಗಳು ಸಿಸಿಟಿವಿಗಳನ್ನು ರಿಲೀಸ್ ಮಾಡ್ತಾರ. ಆ ವಿಡಿಯೋಗಳು ಸಿಸಿಟಿವಿ ನೋಡಿದ ತೆಲಂಗಾಣ ಜನ, ಅದರಲ್ಲಿ ಕೆಲವರು ಏನದಂದ್ರ ರೊಚ್ಚಿಗೆದ್ದು ಅಲ್ಲು ಅರ್ಜುನ್ ಮನೆ ಮೇಲೆ ಏನದಂದ್ರೆ ದಾಳಿ ಮಾಡ್ತಾರ, ಮನೆಯ ಮೇಲೆ ಟಮಾಟಗಳನ್ನ ಎಸಿತಾರ, ಹೂವಿನ ಕುಂಡಗಳನ್ನ ಹೊಡಿತಾರ. ಅದರಲ್ಲಿ ಈಗಾಗಲೇ 6 ಜನರನ್ನ ಜುಬ್ಲಿ ಪೊಲೀಸರು ವಶಕ್ಕೆ ತಗೊಂಡು ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸ್ತಾರ. ಅವ್ರಿಗೆ ಬೇಲ್ ಕೂಡ ಸಿಗ್ತದ. ಹೀಗಾಗಿ ಬೇಲ್ ಸಿಕ್ಕ ನಂತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಕೂಡ ಇದರಲ್ಲಿ ಅಂದ್ರೆ ಟೋಟಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವರ್ಸಸ್ ಏನದಂದ್ರ ಫಿಲಿಂ ಇಂಡಸ್ಟ್ರಿ ಈ ರೀತಿ ಒಂದು ತೆಲಂಗಾಣದಲ್ಲಿ ನಡೀತಾ ಅಂತ ಹೇಳ್ಬೋದು. ಅಲ್ಲು ಅರ್ಜುನ್ ಕೂಡ ಅವ್ರ ತಂದೆ ಕೂಡ ಏನಾದ್ರು ಮಾತನಾಡುತ್ತಾ ಟೋಟಲಿ ಇದೊಂದು ಇನ್ಸಿಡೆಂಟ್ ಇದೆ, ಘಟನೆ ಇದೆ, ಆ ಕುಟುಂಬಸ್ಥರಿಗಾದಂತ ನೋವು ಬಗ್ಗೆ ನಮಗೂ ಸಾಕಷ್ಟು ನೋವಿದೆ, ಅವ್ರೊಂದಿಗೆ ನಾವಿದ್ದೀವಿ ಅಂತ ಅವ್ರ ತಂದೆಯರು ಕೂಡ ಹೇಳೋ ಮೂಲಕ ಪೊಲೀಸರ ನಡೆ, ಸರ್ಕಾರದ ನಡೆ ಕೂಡ ಖಂಡಿಸಿದಾರ. ಈಗಾಗಲೇ ಟೋಟಲಿ ಅಲ್ಲು ಅರ್ಜುನ್ ವರ್ಸಸ್ ಏನದಂದ್ರ ಕಾಂಗ್ರೆಸ್ ಅಂದ್ರೆ ಟೋಟಲಿ ರಾಜಕೀಯ ತೀವ್ರ ಸ್ವರೂಪ ಪಡ್ಕೊಂಡದ ಅಂತ ಹೇಳ್ಬೋದು. ಬಿಜೆಪಿ ಸೇರಿದಂತೆ ಇತರೆ ಫಿಲಿಂ ಆಕ್ಟರ್ಗಳು ಕೂಡ ಏನದಂದ್ರೆ ಸರ್ಕಾರದ ನಡೆ ಬಗ್ಗೆ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ರಾಜ್ಯದ ಅಲ್ಲಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಮಾಹಿತಿಗಾಗಿ